ದೇವರಿಗೆ ಸ್ತೋತ್ರ. ಸೆಂಟ್ ಪಾಲ್ ಮೆಥೋಡಿ ಚರ್ಚು ನಮ್ಮ ಹಳೆಂಬೂರು ಸರ್ಕಿಟಿನ ಈ ಪರಿಶುದ್ಧವಾದ ಆಲಯದ ಮುಂದೆ ಈ ಮರ ನಡೆಸುವುದಕ್ಕಾಗಿ ದೇವರು ನಮಗೆ ಸಹಾಯಗಳು ಮಾಡಿದ್ದಾರೆ. ಈ ಪರಿಶುದ್ಧವಾದ ಆಲಯದ ಮುಂದೆ ಇವತ್ತಿನ ದಿವಸ ನಮಗೆ ಸಂತೋಷ. ಹಳೆಂಬೂರು ಗ್ರಾಮದ ಶರಣರು, ಅನೇಕ ರೈತರು ನಮ್ಮ ಮಧ್ಯದಲ್ಲಿದ್ದಾರೆ ಮತ್ತು ನಮ್ಮ ಸಭೆ ಲೇಮೆನ್ಸ್ ಅವರು, ಡೆಲಿಗೇಟ್ಸ್ ಅವರು ಮತ್ತೆಲ್ಲ ಸಭೆ ಹಿರಿಯರು, ಯೌವನಸ್ಥರು, ಈ ರೀತಿಯಾಗಿ ಎಲ್ಲರೂ ನಾವು ಒಟ್ಟಾಗಿ ಸೇರಿ ಯೇಸು ಸ್ವಾಮಿಯವರ ಹೆಸರ ಮೇಲೆ ಈ ಮರಗಳನ್ನು ನಾವು ನಡೆಸಿದ್ದೇವೆ. ದೇವರಿಗೆ ಒಂದು ಮರಗಳು ಉತ್ತಮವಾಗಿ ಬೆಳೆಸಿ ಅನೇಕರಿಗೆ ಫಲ ಕೊಡುವಂತೆ ದೇವರು ಸಹಾಯ ಮಾಡೆಂಬುದಾಗಿ ನಾವು ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ಎಲ್ಲರಿಗೂ ನಾವು ವಂದನೆಗಳು ಸಲ್ಲಿಸ್ತೇವೆ. ಎಲ್ಲರಿಗೂ ಜಯ ಕ್ರಿಸ್ತ. ನಾವು ಪರಿಶುದ್ಧವಾದ ಆಲಯದ ಮುಂದೆ ನಾವು 50 ಮರಗಳನ್ನು ಇಡ್ತಾ ಇದ್ದೇವೆ. ಆ ದೇವರು ಎಲ್ಲ ಮರಗಳಿಗೂ ತನ್ನ ಆಶೀರ್ವಾದ ಕೊಟ್ಟು ಬೆಳೆಸಲೆಂಬುದಾಗಿ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡುತ್ತೇವೆ. ರೆವರೆಂಡ್ ಎಲ್ ಶ್ರೀಮಂತ್ ಪಾಸ್ಟರ್. ಇಂದು ಅಲಿಯಂಬರ್ ಗ್ರಾಮದ ಮೆಥೋಡಿಸ್ಟ್ ಚರ್ಚಿನಲ್ಲಿ ಅಲಿಯಂಬರ್ ಗ್ರಾಮಸ್ಥರು, ರೈತರು ಹಾಗೂ ನಮ್ಮ ಎಲ್ಲ ಕ್ರಿಶ್ಚಿಯನ್ ಬಾಂಧವರು ಹಾಗೂ ಈ ಚರ್ಚಿನ ಸಭಾಪಾಲಕರು ಎಲ್ಲರೂ ಕುಂತು ಇವತ್ತು ಸುಮಾರು 50ರಿಂದ 100 ಗಿಡವರೆಗೆ ಈ ಚರ್ಚಿನಲ್ಲಿ ಸಸಿ ನೀಡುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಇದೇ ಥರ ನಮ್ಮ ಗ್ರಾಮದಲ್ಲಿ ಕೂಡ ಅನೇಕ ಕಡೆ ಈ ಸಸಿ ನೆಡುವ ಈ ಕಾರ್ಯಕ್ರಮವನ್ನು ನಡೆಸಬೇಕೆಂದು ಕೇಳಿಕೊಳ್ಳುತ್ತೇನೆ. ನಾನು ಸಂಗಮೇಶ್ ಪಾಟೀಲ್, NSSK ನಿರ್ದೇಶಕರು, ಅಲಿಯಂಬರ್. ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ದೇವರಿಗೆ ವಂದನೆ ಹೇಳ್ತೇನೆ. ನಮ್ಮ ಪಾಸ್ಟರು ಮತ್ತು ನಮ್ಮ ಸಂಗಮೇಶ್ ಪಾಟೀಲ್ ಅವರಿಗೆ, ನಮ್ಮ ಶಂಕಣ್ಣವರಿಗೆ ಮತ್ತು ನಮ್ಮ ಯೇಶಪ್ಪ ಲೇಮಿನ್, ವಿನೋದ್ ಲೇಮಿನ್, ಶಾದ್ರಕ್ ಲೇಮಿನ್ ಮತ್ತು ಮಂಜು ಲೇಮಿನ್, ನಾನು ಡೆಲಿಕೇಟ್ ಆಗಿದ್ದೀನಿ ಈ ವರ್ಷ. ಮತ್ತು ಎಲ್ಲರೂ ನಮ್ಮ ಅಣ್ಣವರು, ದೊಡ್ಡವರು, ಎಲ್ಲರೂ ಹಿರಿಯರು ಕುಂತು ಚರ್ಚಿನ ಬಳಿ ಒಂದು 50 ಗಿಡವನ್ನು ನಡೆಸಲಿಕ್ಕೆ ಇದು ಮಾಡಿದೆವು. ನಾವು ಎಲ್ಲರಿಂದ ಅದ್ರ ಕಡೆದು ಸಹಾಯ ಮಾಡಿದೆವು. ಅದಕ್ಕೆಲ್ಲರೂ ಒಂದು ಬೆಂಬಲ ಕೊಟ್ಟು ಅದಕ್ಕೆ ಸರಿಯಾಗಿ ಬೆಳೆಸ್ಕೊಂಡು ಹೋಗಬೇಕು ಗಿಡಗಳು. ಅದು ಮುಂದೆ ಫಲ ಬಂದಿಂದು ಎಲ್ಲರೂ ಇದಾಗಿ ಮಾಡ್ಬೇಕಂದು ನಾನು ಕಳಕಳಿನ ಕೇಳ್ಕೊತೀನಿ. ನಮ್ಮ ಶಂಕಣ್ಣವರಾಗಲಿ ಮತ್ತು ಅವರು ಮಾಣಿಕಪ್ಪರಾಗಲಿ ಎಲ್ಲರೂ ಎಲ್ಲರೂ ಸಾಕಾರಾಗಿ ಒಂದು ಒಳ್ಳೆಯ ರೀತಿಯಿಂದ ನಡೆಸ್ಕೊಂಡು ಹೋಗಬೇಕು. ಮತ್ತು ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಹೆಸರು ಸುರೇಶ್, ಕಾನ್ಫರೆನ್ಸ್ ಡಿಸ್ಟಿಕ್ ಡೆಲಿಕೇಟ್ ಅಂತ ಹೇಳ್ತೀನಿ. ಜೈ ಕ್ರಿಸ್ತ. ಇಂದು ನಮ್ಮ ಅಲಿಯಂಬರ್ ಗ್ರಾಮದಲ್ಲಿ ಏನು ಈ ಚರ್ಚಿನ ಮುಂದೆ ಏನು ಗಿಡ ಹಚ್ಬೇಕಂತ ಹೇಳಿ ಇವ್ರ ಆಶೆ ಇದೆ. ನಮ್ಮ ಶಂಕರ ಅವ್ರದ್ದಾಗಲಿ, ರಾಮಚಟ್ಟಿ ಅವ್ರದ್ದಾಗಲಿ, ಸುರೇಶ್ ಅವ್ರದ್ದಾಗಲಿ, ನಮ್ಮ ರಮೇಶ್ ಆಗಲಿ, ಇನ್ನೂ ಎಲ್ಲ ನಮ್ಮ ಕ್ರಿಶ್ಚಿಯನ್ ಬಾಂಧವ್ರದ್ದು ಒಂದು ಒಳ್ಳೆ ಖುಷಿ ವಿಚಾರ ಅದ. ಯಾಕಂದ್ರೆ ಅದು ಗಿಡ ಯಾಕೆ ಹಚ್ತಾರಂತಂದ್ರೆ ಅವ್ರಿಗೆ ಸ್ವಲ್ಪ ಗೊತ್ತಾಗ್ಯದ. ನಿಮ್ಗೆ ₹1,00,000 ಕೊಟ್ಟರು ಆಕ್ಸಿಜನ್ ಸಿಗಲ್ಲ. ಕೋವಿಡ್ ಸಮಯದಲ್ಲಿ ಎಷ್ಟು ಸಮಸ್ಯೆ ಇತ್ತು ಅಂಬೋದು ಎಲ್ಲರಿಗೂ ಗೊತ್ತದ. ಅದಕ್ಕಾಗಿ ಅವರೆಲ್ಲರೂ ಒಂದು ಒಳ್ಳೆ ವಿಚಾರ ಮಾಡ್ಯಾರ. ಯಾಕೆ ವಿಚಾರ ಮಾಡ್ಯಾರ ಅಂದ್ರೆ, ಈಗ ನಾವೆಲ್ಲರೂ ರೈತರಿಗೆ ಎಷ್ಟು ಪರಿಶನಾರ, ಈಗ ಮಳೆ ಬರ್ಲೊಂಟಾದ ಅಂತ ಪರಿಶನಾರ. ಮಳೆ ಯಾಕೆ ಬರ್ಲೊಂಟದ ಅಂಬೋದು ಯಾರು ಪರಿಶನದಾಗ ಯಾರಿಗೆ ಗೊತ್ತಾಯ್ತಾ ಇಲ್ಲ. ಕ್ರಿಶ್ಚಿಯನ್ ಬಾಂಧವರ ಮುಖಾಂತರ ನಾನು ಇವತ್ತು ನಮಗೆಲ್ಲರಿಗೂ ಹೇಳಕ್ಕೆ ಬಯಸ್ತಾ ಇದ್ದೀನಿ. ಅದಕ್ಕೆ ಪ್ರತಿಯೊಬ್ಬರು ನೀವು ಇವತ್ತು ಕ್ರಿಶ್ಚಿಯನ್ ಸಮಾಜದವ್ರಿಗೆ ಎಲ್ಲರಿಗೂ ಒಬ್ಬರದೊಬ್ಬರು ನೀವು ತಿಳಿಸ್ತಾ ಇರಬೇಕು. ತಿಳಿಸಿದ್ರೆ ಮಾತ್ರ ಇಡೀ ಊರು ತುಂಬ ಎಲ್ಲ ಒಂದು ಹಸಿರು ವಾತಾವರಣ ಐತೆ ಅಂತೇಳಿ ಇವತ್ತು ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ. ಧನ್ಯವಾದ. ನಮ್ಮ ಹಳೆಂಬುರ ಗ್ರಾಮ ಕ್ರಿಶ್ಚಿಯನ್ ವಾರ್ಡಿನಲ್ಲಿ ನಮ್ಮ ಸಂಗಮೇಶ್ ಪಾಟೀಲ್ ಇದ್ದಾರೆ ಮತ್ತು ನಮ್ಮ ಸರ್ ಗಣಪತಿ ಅವರಿದ್ದಾರೆ. ಪ್ರತಿಯೊಬ್ಬರು ನಮ್ಮ ಸರ್ ಇದ್ದಾರೆ. ಪ್ರತಿಯೊಬ್ಬರು ಎಲ್ಲರೂ ಆಗಿ ಸುಮಾರು ಒಂದು 50 ಹಿಡಿದು 100ರಷ್ಟು ಗಿಡವನ್ನು ನಡೆಸಲಿಕ್ಕೆ ತಯಾರಾಗಿದ್ದೇವೆ. ಅದಕ್ಕೆ ಹಚ್ಚಲ್ಕಿಂತ ಹೆಚ್ಚಿಗೆ ನೀರಿಂದು ವ್ಯವಸ್ಥೆ ಅದೆಲ್ಲ ಮಾಡಿ ನಡೆಸ್ಬೇಕಂಥೇಳಿ ದೇವರಲ್ಲಿ ಬೇಡಿಕೊಳ್ಳಿ.